ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಹೋಮ್ ರೆಮಿಡಿನ ಮಾಡ್ಕೋಬಹುದು. ನಾವಿವಾಗ ತೋರಿಸ್ಕೊಡುವಂತ ಹೋಮ್ ರೆಮಿಡಿಯಲ್ಲಿ ತಟ್ ಅಂತ 1 or 2 ಡೇಸ್ ಅಲ್ಲಿ ಕಾಫ್ ಕಡಿಮೆ ಆಗಿ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಹೋಮ್ ರೆಮಿಡಿ ಏನಂತ ನೋಡೋಣ ಬನ್ನಿ. ಇವತ್ತು ನಾವು ತೋರಿಸ್ತಾ ಇರೋ ಕಾಫ್ ಅಂಡ್ ಕೋಲ್ಡ್ಗೆ ಹೋಮ್ ರೆಮಿಡಿಯಲ್ಲಿ ನಾವು ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಮೊದಲನೇದಾಗಿ ವಿಳೆದೆಲೆ, ನಂತರ ನಾವು ಬಳಸ್ತಾ ಇರೋದು ತುಳಸಿ ಎಲೆಗಳು, 2 ರಿಂದ 3 ತುಳಸಿ ಎಲೆಗಳು ಸಾಕು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಸಾಂಬಾರ್ ಈರುಳ್ಳಿ, ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದು. ಕೊನೆಯದಾಗಿ ನಾವು ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ ಪೆಪ್ಪರ್ ಅಂದ್ರೆ ಮೆಣಸು. ಇನ್ನೇನು ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಸೊ ಫಸ್ಟ್ ನಮಗೆ ಕಾಡೋದೆ ಕೋಲ್ಡ್ ಮತ್ತು ಕಾಫ್. ಸೊ ನಾವು ಬಂದಿದ ತಕ್ಷಣ ಇದನ್ನ ಹೋಮ್ ರೆಮಿಡಿ ಮಾಡಿಕೊಂಡು ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬೋದು. ಮತ್ತೆ ಇದು ಮಕ್ಕಳು ತಿನ್ನೋದಕ್ಕೆ ಸೀರಿಯಸ್ಲಿ ಇದು ತುಂಬಾ ಖಾರ ಇರುತ್ತೆ, ಸ್ವಲ್ಪ ಆ ಗಂಟ್ಲಿಗೆ ಘಾಟ್ ಇಲ್ದಾಗ್ಲೇ ಅಲ್ವಾ ಅದು ಕಡಿಮೆ ಆಗೋದು. ಸೊ ಘಾಟ್ ಇರೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಅವ್ರಿಗೆ ನೀವು ಕಷಾಯ ರೀತಿ ಮಾಡ್ಕೊಡ್ಬೋದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀರಿಗೆ ಹಾಕಿ ಬೇಯಿಸಿ ಅದನ್ನ ಕಷಾಯ ರೀತಿ ಮಾಡ್ಕೊಡ್ಬೋದು. ಮತ್ತೆ ದೊಡ್ಡವರು ಇದನ್ನ ದಿನಕ್ಕೆ 2 ಬಾರಿ ಆದ್ರೂ ಸೇವಿಸಬೇಕು. ಸೊ 2 ಡೇಸ್ ಅಲ್ಲಿ ಯಾವುದೇ ರೀತಿಯ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ. ಬನ್ನಿ ಈಗ ಕಾಫ್ ಅಂಡ್ ಕೋಲ್ಡ್ ರೆಮಿಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾವು 2 ವಿಳೆದೆಲೆನ ತಗೊಳ್ಬೇಕಾಗತ್ತೆ. ನೀಟಾಗಿ ವಾಶ್ ಮಾಡಿರೋ ವಿಳೆದೆಲೆಗೆ 4 ರಿಂದ 5 ತುಳಸಿ ಎಲೆಗಳನ್ನು ಸೇರಿಸ್ಕೋಬೇಕು. ಇದು ಕೂಡ ಕಂಪ್ಲೀಟ್ ಆಗಿ ವಾಶ್ ಮಾಡಿರೋದು. ಹಾಗೂ ಸಾಂಬಾರ್ ಈರುಳ್ಳಿ, ಚಿಕ್ಕದು ಈರುಳ್ಳಿ ಏನು ಬರುತ್ತೆ, ಈ ಸಾಂಬಾರ್ ಈರುಳ್ಳಿನ 1 ಹಾಕೊಳ್ಳೋಣ. ಬಿಕಾಸ್ ಈ ಎಲೆನೂ ಕೂಡ ಖಾರ ಇರುತ್ತೆ, ಈರುಳ್ಳಿ ಕೂಡ ಖಾರ ಇರುತ್ತೆ. ಹಾಗೂ 2 ಪೆಪ್ಪರ್ ಸಾಕು. ಸೊ 2 ಪೆಪ್ಪರನ್ನು ಸೇರಿಸಿ ನಾವು ಬೀಡಾ ತಿಂತೀವಲ್ಲ, ಬೀಡಾ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಬೀಡಾ ರೀತಿ ಮಾಡಿಕೊಂಡು ದಿನಕ್ಕೆ 2 ಬಾರಿ ಆದರೂ ಸೇವಿಸಬೇಕು. ನಾನು ಆಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನಲ್ಲೂ ತುಂಬ ಒಳ್ಳೆ ಬೆನಿಫಿಟ್ಸ್ಗಳಿದೆ. ನಾವು ಈ ಹಳೆ ಕಾಲದಲ್ಲಿ ಅಥವಾ ಈಗಲೂ ನಮ್ಮ ಮನೆಗಳಲ್ಲಿ ದೊಡ್ಡವರು ಊಟ ಆಗಿದ ತಕ್ಷಣ ಎಲೆಯನ್ನು ತಿನ್ನೋ ಅಭ್ಯಾಸ ನೋಡಿರ್ಬೋದು. ಸೊ ಅವ್ರು ಯಾಕೆ ತಿಂತಾರೆ ಅಂತಂದರೆ ಲೈಕ್ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ, ಡೈಜೆಷನ್ ಮತ್ತು ನ್ಯಾಚುರಲ್ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ಅಂತ ವಿಳೆದೆಲೆನ ತಿಂತಾರೆ. ತುಳಸಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯ ಸತ್ವಗಳಿದ್ದಾವೆ. ಹಾಗೆ ಸಾಂಬಾರ್ ಈರುಳ್ಳಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಎಲ್ಲನೂ ಹೆಲ್ತ್ಗೆ ಬೆನಿಫಿಟ್ಸ್ ಆಗಿರೋದೆ. ಸೊ ಇದನ್ನು ತಿಂದರೆ ನಾವು ಕಾಫು, ಕೋಲ್ಡ್ ಮತ್ತು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಆಸ್ ಯೂಶುವಲ್ ಆಗಿ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಕ್ವಿಕ್ ಟಿಪ್ ಅನ್ನು ಕೊಡೋದು ನಮ್ಮ ಅಭ್ಯಾಸ. ಸೊ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯಲ್ಲಿ ಮಿಕ್ಸರ್ ಆಗಿರ್ಬೋದು ಅಥವಾ ಫ್ರಿಡ್ಜ್ ಆಗಿರ್ಬೋದು ಯಾವಾಗಲೂ ಕ್ಲೀನ್ ಆಗಿರಬೇಕು ಮತ್ತೆ ಶೈನಿಂಗ್ ಆಗಿರಬೇಕು. ಅಂದರೆ ನಾವು ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಅಡುಗೆ ಸೋಡಾದಲ್ಲಿ ಕ್ಲೀನ್ ಮಾಡಿದ್ರೆ ಯಾವಾಗಲೂ ಶೈನಿ ಆಗಿರುತ್ತೆ. ನೀವು ಸಹ ಈ ಟಿಪ್ಪನ್ನು ಯೂಸ್ ಮಾಡಿ ರಿವ್ಯೂಸನ್ನು ತಿಳಿಸಿ. ಈಗ ಕಾರ್ಯಕ್ರಮನ ಮುಗಿಸೋಣ, ಮತ್ತೆ ಭೇಟಿಯಾಗೋಣ. ಬನ್ನಿ ಈಗ ಕಾಫ್ ಅಂಡ್ ಕೋಲ್ಡ್ ರೆಮಿಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾವು 2 ವಿಳೆದೆಲೆನ ತಗೊಳ್ಬೇಕಾಗತ್ತೆ. ನೀಟಾಗಿ ವಾಶ್ ಮಾಡಿರೋ ವಿಳೆದೆಲೆಗೆ 4 ರಿಂದ 5 ತುಳಸಿ ಎಲೆಗಳನ್ನು ಸೇರಿಸ್ಕೋಬೇಕು. ಇದು ಕೂಡ ಕಂಪ್ಲೀಟ್ ಆಗಿ ವಾಶ್ ಮಾಡಿರೋದು. ಹಾಗೂ ಸಾಂಬಾರ್ ಈರುಳ್ಳಿ, ಚಿಕ್ಕದು ಈರುಳ್ಳಿ ಏನು ಬರುತ್ತೆ, ಈ ಸಾಂಬಾರ್ ಈರುಳ್ಳಿನ 1 ಹಾಕೊಳ್ಳೋಣ. ಬಿಕಾಸ್ ಈ ಎಲೆನೂ ಕೂಡ ಖಾರ ಇರುತ್ತೆ, ಈರುಳ್ಳಿ ಕೂಡ ಖಾರ ಇರುತ್ತೆ. ಹಾಗೂ 2 ಪೆಪ್ಪರ್ ಸಾಕು. ಸೊ 2 ಪೆಪ್ಪರನ್ನು ಸೇರಿಸಿ ನಾವು ಬೀಡಾ ತಿಂತೀವಲ್ಲ, ಬೀಡಾ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಬೀಡಾ ರೀತಿ ಮಾಡಿಕೊಂಡು ದಿನಕ್ಕೆ 2 ಬಾರಿ ಆದರೂ ಸೇವಿಸಬೇಕು. ನಾನು ಆಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನಲ್ಲೂ ತುಂಬ ಒಳ್ಳೆ ಬೆನಿಫಿಟ್ಸ್ಗಳಿದೆ. ನಾವು ಈ ಹಳೆ ಕಾಲದಲ್ಲಿ ಅಥವಾ ಈಗಲೂ ನಮ್ಮ ಮನೆಗಳಲ್ಲಿ ದೊಡ್ಡವರು ಊಟ ಆಗಿದ ತಕ್ಷಣ ಎಲೆಯನ್ನು ತಿನ್ನೋ ಅಭ್ಯಾಸ ನೋಡಿರ್ಬೋದು. ಸೊ ಅವ್ರು ಯಾಕೆ ತಿಂತಾರೆ ಅಂತಂದರೆ ಲೈಕ್ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ, ಡೈಜೆಷನ್ ಮತ್ತು ನ್ಯಾಚುರಲ್ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ಅಂತ ವಿಳೆದೆಲೆನ ತಿಂತಾರೆ. ತುಳಸಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯ ಸತ್ವಗಳಿದ್ದಾವೆ. ಹಾಗೆ ಸಾಂಬಾರ್ ಈರುಳ್ಳಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಎಲ್ಲನೂ ಹೆಲ್ತ್ಗೆ ಬೆನಿಫಿಟ್ಸ್ ಆಗಿರೋದೆ. ಸೊ ಇದನ್ನು ತಿಂದರೆ ನಾವು ಕಾಫು, ಕೋಲ್ಡ್ ಮತ್ತು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಆಸ್ ಯೂಶುವಲ್ ಆಗಿ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಕ್ವಿಕ್ ಟಿಪ್ ಅನ್ನು ಕೊಡೋದು ನಮ್ಮ ಅಭ್ಯಾಸ. ಸೊ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯಲ್ಲಿ ಮಿಕ್ಸರ್ ಆಗಿರ್ಬೋದು ಅಥವಾ ಫ್ರಿಡ್ಜ್ ಆಗಿರ್ಬೋದು ಯಾವಾಗಲೂ ಕ್ಲೀನ್ ಆಗಿರಬೇಕು ಮತ್ತೆ ಶೈನಿಂಗ್ ಆಗಿರಬೇಕು. ಅಂದರೆ ನಾವು ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಅಡುಗೆ ಸೋಡಾದಲ್ಲಿ ಕ್ಲೀನ್ ಮಾಡಿದ್ರೆ ಯಾವಾಗಲೂ ಶೈನಿ ಆಗಿರುತ್ತೆ. ನೀವು ಸಹ ಈ ಟಿಪ್ಪನ್ನು ಯೂಸ್ ಮಾಡಿ ರಿವ್ಯೂಸನ್ನು ತಿಳಿಸಿ. ಈಗ ಕಾರ್ಯಕ್ರಮನ ಮುಗಿಸೋಣ, ಮತ್ತೆ ಭೇಟಿಯಾಗೋಣ. Click on the bell icon to watch our latest videos.